ಉತ್ತರ ಪ್ರದೇಶ ಆಯಿತು, ಉತ್ತರಾಖಂಡ ಆಯಿತು, ಉಜ್ಜಯಿನಿಯಲ್ಲಿಯೂ ಕೂಡ ಇದೇ ಕ್ರಮಕ್ಕೆ ಅಲ್ಲಿನ ಪಾಲಿಕೆ ಮುಂದಾಗಿದೆ. ಉಜ್ಜಯಿನಿಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರು ಅಂಗಡಿ ಮಾಲೀಕರು ನಿಮ್ಮ ಹೆಸರನ್ನು ಹಾಕಿ ಅಷ್ಟೇ ಸಾಲದು, ಮೊಬೈಲ್ ನಂಬರು ಹಾಕಿಬಿಡಿ ಅದರಲ್ಲಿ ಅಂತ. ಉತ್ತರ ಪ್ರದೇಶ, ಉತ್ತರಾಖಂಡ ಆದಮೇಲೆ ಉಜ್ಜಯಿನಿಯಲ್ಲಿಯೂ ಕೂಡ ಫಲಕದ ವಾರ್ ಶುರುವಾಗಿದೆ. ಅಲ್ಲಿ ಉಜ್ಜಯಿನಿಯಲ್ಲಿ ಅಂಗಡಿಗಳ ಮಾಲೀಕರು ಅವರ ಹೆಸರನ್ನು ಅದರ ಮೇಲೆ ಬರೀಬೇಕು, ಜೊತೆಗೆ ಫೋನ್ ನಂಬರ್ ಕೂಡ ಹಾಕಬೇಕಲ್ಲಿ ಅಂಥೇಳಿ ಅಲ್ಲಿನ ಪಾಲಿಕೆ, ಉಜ್ಜಯಿನಿಯ ಮಹಾನಗರ ಪಾಲಿಕೆ ವಿವಾದಾತ್ಮಕ ಆದೇಶವನ್ನು ಮಾಡಿತ್ತು. ಬರೀ ಅಷ್ಟೇ ಅಲ್ಲ, ಅಕಸ್ಮಾತ್ ನೀವು ನಿಮ್ಮ ಹೆಸರು ಮೊಬೈಲ್ ನಂಬರಲ್ಲಿ ಹಾಕಿಲ್ಲ ಅಂದರೆ ಮೊದಲನೇ ಸಲ ಈ ಆದೇಶವನ್ನು ಉಲ್ಲಂಘನೆ ಮಾಡಿಕೊಂಡ್ರೆ 2,000 ರೂಪಾಯಿ ಫೈನ್ ಹಾಕ್ತೀವಿ, ಎರಡನೇ ಸಲ ಈ ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ 5,000 ರೂಪಾಯಿ ದಂಡ ಹಾಕ್ತೀವಿ, ವಾರ್ನಿಂಗ್ ಕೊಟ್ಟು ನೋಡ್ತೀವಿ. ಅದಕ್ಕೆ ನೀವು ಬಗ್ಗದೇ ಇದ್ದರೆ ಮೊದಲನೇ ಸಲಕ್ಕೆ 2,000 ದಂಡ, ಎರಡನೇ ಸಲಕ್ಕೆ 5,000 ದಂಡ ಅಂತ ಹೇಳಿತ್ತು. ಇದು ಅನ್ಯ ಸಮುದಾಯವನ್ನು, ಬೇರೆ ಬೇರೆ ಜಾತಿಗಳನ್ನು, ಧರ್ಮವನ್ನು ಗುರಿಯಾಗಿಟ್ಟುಕೊಂಡು ಇವ್ರು ಮಾಡ್ತಿರ್ತಕ್ಕಂಥ ಕೆಲಸ ಅಂಥೇಳಿ ಆರೋಪ ಕೂಡ ಕೇಳಿ ಬಂದಿದೆ. ಇದೀಗ ಪ್ರಭು ಇದ್ದಾರೆ. ಪ್ರಭು, ಒಂದು ಕಡೆ ಉತ್ತರ ಪ್ರದೇಶ, ಉತ್ತರಾಖಂಡಕ್ಕೆ ಆಲ್ರೆಡಿ ಒಂದು ಛೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್, ಈ ಥರದ್ದೆಲ್ಲ ಮಾಡೋಕ್ಕೆ ಬರಲ್ಲ ಅಂಥೇಳಿ. ಈ ಉಜ್ಜಯಿನಿ ಮಹಾನಗರ ಪಾಲಿಕೆ ಕೂಡ ಇಂಥದ್ದನ್ನು ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ಏನೋ ವಿಷಯಗಳು ಸಿಗದೇ ಇದ್ದಾಗ ಈ ಥರದೊಂದು ವಿಷಯ ತೆಗೆದು ಇದೊಂದು ಸಂಘರ್ಷಕ್ಕೆ ಕಾರಣ ಮಾಡಬೇಕು ಅಂಥೇಳಿ ಒಂದು ಪ್ಲಾನ, ಅಥವಾ ಸಹಜವಾಗಿ ಆಗ್ತಿರ್ತಕ್ಕಂಥ ಕೆಲಸನ, ಏನಿದ್ರ ಕಥೆ ಅಂತ? ರಮಕಾಂತ್, ನೀವು ಹೇಳಿದಾಗೆ ಇದರ ಹಿಂದೆ ಕೋಮು ಸಂಘರ್ಷವನ್ನು ಉಂಟು ಮಾಡುವಂಥ ಉದ್ದೇಶ ಕಂಡು ಬರ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಇದು ನ್ಯಾಚುರಲ್ ಆಗಿ, ಅಂದರೆ ಪರಂಪರಾಗತವಾಗಿ ನಡೆದುಕೊಂಡು ಬಂದಂಥ ಒಂದು ಆದೇಶ ಏನಲ್ಲ. ಉತ್ತರ ಪ್ರದೇಶದಲ್ಲೂ ಕೂಡ ನಾವು ಗಮನಿಸೋದಾದರೆ ಈ ಕನ್ವರ್ ಯಾತ್ರೆ ಏನಿದೆ, ಶಿವಭಕ್ತರು ಪ್ರತಿ ವರ್ಷ ಕೈಗೊಳ್ಳುವಂಥ ಒಂದು ಯಾತ್ರೆ, ಅಲ್ಲಿ ಹರಿದ್ವಾರಕ್ಕೆ ಹೋಗಿ ಪವಿತ್ರ ಗಂಗಾಜಲವನ್ನು ತಂದು ಶಿವನ ದೇವಾಲಯಗಳಿಗೆ ಹಂಚುತ್ತಾ ಹೋಗ್ತಾರೆ ಶಿವನ ಭಕ್ತರು. ಬಟ್ ಇಲ್ಲಿ ಮುಜಾಫರ್ ನಗರ ಅನ್ನುವಂಥದ್ದು ಏನಿದೆ ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುತ್ತೆ, ಅಲ್ಲಿನ ಪೊಲೀಸರು ಆದೇಶವನ್ನು ಹೊರಡಿಸಿದ್ರು. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಆದೇಶದ ಮೇರೆಗೆ ಈಗ ಇಡೀ ರಾಜ್ಯದಂತ ಅದನ್ನ ವ್ಯಾಪಿಸಲಾಯಿತು. ಅದೇ ಮಾದರಿಯಲ್ಲಿ ಉತ್ತರಾಖಂಡ ಕೂಡ ಅದನ್ನ ಫಾಲೋ ಮಾಡುತ್ತಾ ಇದೆ. ಬಟ್ ಈಗ ಉಜ್ಜಯಿನಿ ಮಧ್ಯಪ್ರದೇಶ, ಅದರಲ್ಲೂ ಅಲ್ಲಿನ ಸಿಎಂ ಮೋಹನ್ ಯಾದವ್ ಅವರ ತವರು ನೆಲ, ಅಲ್ಲಿನೇ ಈಗ ಮುನ್ಸಿಪಲ್ ಕಾರ್ಪೊರೇಷನ್ ಈ ಒಂದು ಆದೇಶವನ್ನು ಹೊರಡಿಸಿದೆ. ವಿವಾದಾತ್ಮಕವಾದಂತಹ ಈ ಒಂದು ನಿರ್ಧಾರ ಸಾಕಷ್ಟು ಟೀಕೆ ಕಾರಣ ಆಗ್ತಿದೆ. ರಮಕಾಂತ್, ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನ ಒಂದು ಮಹತ್ವದ ಆದೇಶ ಬಂದಿದೆ. ಮಧ್ಯಂತರ ತಡೆಯನ್ನು ನೀಡಲಾಗಿದೆ, 26ನೇ ತಾರೀಕಿನವರೆಗೂ ಮಧ್ಯಂತರ ಒಂದು ತಡೆಯನ್ನು ನೀಡಲಾಗಿದೆ. ಬಹಳ ಸ್ಪಷ್ಟವಾಗಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಇಲ್ಲಿ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ ಅಥವಾ ಕ್ರಿಶ್ಚಿಯನ್ ಆಗಲಿ ಶಿವ ಡಾಬಾವನ್ನು ಓಪನ್ ಮಾಡಬಹುದು, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ ಅಂಥೇಳಿ. ಅಂದರೆ ಈಗ ಕೆಲವೊಂದಿಷ್ಟು ನಾವು ಗಮನಿಸ್ತಾ ಇರ್ತೀವಿ, ಹಿಂದೂಗಳ ಹೆಸರನ್ನ ಇಟ್ಕೊಂಡು ಬೇರೆ ಧರ್ಮದವರು ಅಂಗಡಿಗಳನ್ನು ಅಥವಾ ಇನ್ಯಾವುದೋ ರೀತಿಯ ಸ್ಟೋರ್ಗಳನ್ನು ಓಪನ್ ಮಾಡುವಂಥದ್ದು ಸಹಜವಾಗಿ ಕಂಡು ಬರ್ತಾ ಇತ್ತು. ಈ ರೀತಿಯಾಗಿ ಅಲ್ಲಿ ಕೆಲವೊಂದಿಷ್ಟು ಮಹತ್ವದ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಸಂವಿಧಾನಕ್ಕೆ ವಿರುದ್ಧವಾದಂತಹ ಈ ಕೆಲವೊಂದಿಷ್ಟು ಆದೇಶಗಳು ಜಾತ್ಯತೀತತೆಯನ್ನು ಪ್ರಶ್ನೆ ಮಾಡುವಂತಿದ್ದಾವೆ ಮತ್ತು ಆರ್ಥಿಕವಾಗಿ ದಿವಾಳಿಯನ್ನು ಮಾಡುವಂಥದ್ದು ಮತ್ತು ಆರ್ಥಿಕವಾಗಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ಪರಿಣಾಮವನ್ನು ಬೀರುವಂತಹ ಒಂದು ನಿರ್ಧಾರ ಇದರ ಹಿಂದೆ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಕೋರ್ಟ್ ಗಮನಕ್ಕೆ ಅರ್ಜಿದಾರರ ಪರ ವಕೀಲರು ಸಿಂಘ್ವಿ ಅವರು ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಬಟ್ ನಮ್ಗನಿಸ್ತಾ ಇದೆ ರಮಕಾಂತ್, ಈ ರೀತಿಯಾದಂತಹ ಕೆಲವೊಂದು ನಿರ್ಧಾರಗಳು ಬಿಜೆಪಿಗೆ ಈಗ ಆಲ್ರೆಡಿ ಲೋಕಸಭೆ ಚುನಾವಣೆಯಲ್ಲಿ ಜನ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಅದರ ಮಾದರಿಯಲ್ಲೇ ಬೇರೆ ಬೇರೆ ರಾಜ್ಯಗಳು, ಅದರಲ್ಲೂ ಬಿಜೆಪಿ ಅಧಿಕಾರವಿರುವಂತಹ ರಾಜ್ಯಗಳು ಅನುಸರಿಸ್ತಾ ಇದ್ದಾವೆ. ಕರ್ನಾಟಕದಲ್ಲೂ ಕೂಡ ಹೊರತಾಗಿಲ್ಲ. ನಾವು ಗಮನಿಸಿದ್ವಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೇವಸ್ಥಾನ ಸುತ್ತಮುತ್ತ ಮುಸ್ಲಿಂ ವ್ಯಾಪಾರ ಇದ್ರೆ ವ್ಯಾಪಾರಿಗಳ ಹತ್ರ ಏನು ಕೊಂಡ್ಕೊಳ್ಬಾರ್ದು ಅಂತ ಹೇಳಿ ವ್ಯಾಪಾರ ನಿರ್ಬಂಧಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಹಾಗಾಗಿನೇ ಈ ನಿರ್ಧಾರದಿಂದ ಬಿಜೆಪಿಗೆ ಅನಾನುಕೂಲ ಅಥವಾ ಹಿನ್ನಡೆ ಹೊರತು ಇದರಿಂದ ಲಾಭ ಆಗುವಂಥದ್ದೇನೂ ಇಲ್ಲ ಅನ್ನೋದು ಚರ್ಚೆ ಆಗ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಪ್ರಭು.